ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ಳಬಹುದು ಅಂತ ಹೇಳಿ ಕರ್ನಾಟಕದ ಮಂದಿ ಕಾದು ಕುಳಿತಿದ್ದಾರೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ತಮಿಳುನಾಡು ಕರ್ನಾಟಕ ಮಧ್ಯೆ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನ ಏರ್ಪಟ್ಟಿದೆ. ದೆಹಲಿಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯನ್ನ ಕೂಡ ಇವತ್ತು ನಡೆಸಲಿಕ್ಕಿದ್ದಾರೆ. ಬೆಳಗ್ಗೆ 11:30ಕ್ಕೆ ಶುರುವಾಗಿರುವಂತಹ CWRC ಮಹತ್ವದ ಮೀಟಿಂಗ್ ಮತ್ತೆ ಕಾವೇರಿ ನೀರಿಗೆ ಬೇಡಿಕೆಯನ್ನ ಇಡ್ಲಿಕ್ಕಿದೆ ತಮಿಳುನಾಡು ಅನ್ನೋದು ಗೊತ್ತಾಗ್ತಾ ಇದೆ. 15 ದಿನಗಳಿಂದ 4.5 TMCಗಿಂತಲೂ ಹೆಚ್ಚು ನೀರು ಹರಿದಿದೆ. 15 ದಿನಗಳಲ್ಲಿ 4.5 TMC ನೀರನ್ನು ಹರಿಸುವಂತೆ ಆದೇಶವನ್ನ ನೀಡಲಾಗಿತ್ತು. CWMA ಆದೇಶಕ್ಕಿಂತ ಹೆಚ್ಚುವರಿ ನೀರನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ತಮಿಳುನಾಡಿಗೆ 7.5 TMC ನೀರನ್ನು ಹರಿಸುವಂತೆ ಈಗಾಗಲೇ ಮಾಹಿತಿಯನ್ನ ಕೂಡ ಹಂಚಿಕೊಳ್ಳಲಾಗಿದೆ. 3 TMC ಹೆಚ್ಚು ನೀರು ತಮಿಳುನಾಡಿಗೆ ಹರಿದು ಹೋಗಿದೆ. ಕಬಿನಿ ಜಲಾಶಯ ತುಂಬಿದ್ರಿಂದ ನೀರು ಹರಿದಿದೆ. ಸೊ ಹಾಗಾಗಿ ನೋಡಿ, ಈ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ನೀರನ್ನ ಹರಿಸಬೇಕಾಗಿತ್ತು, ಅದು ಬಾಕಿ ಉಳಿದುಕೊಂಡಿದೆ. ಜೂನ್ನಲ್ಲಿ 9 TMC ನೀರನ್ನ ಹರಿಸಬೇಕಾಗಿತ್ತು, ಅದು ಬ್ಯಾಲೆನ್ಸ್ ಇದೆ. ಜುಲೈಯಲ್ಲಿ 31 TMC ನೀರನ್ನ ಹರಿಸಬೇಕಾಗಿತ್ತು, ಅದು ಕೂಡ ಬ್ಯಾಲೆನ್ಸ್ ಇದೆ. ಅದನ್ನ ಈಗ ಹರಿಸಿ ಅಂತ ಹೇಳಿ ತಮಿಳುನಾಡು ಈ ಒಂದು ಸಭೆಯಲ್ಲಿ ಕೇಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ನೋಡಿ, ಮತ್ತೆ ಕಾವೇರಿ ನೀರು ಬೇಡಿಕೆಯನ್ನ ಇಡೋದಕ್ಕೆ ತಮಿಳುನಾಡು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇವತ್ತಿನ ಸಭೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಏನಾಗಬಹುದು ಇವತ್ತಿನ ಸಭೆಯಲ್ಲಿ ಅನ್ನುವಂತಹ ಕುತೂಹಲಗಳು ಕೂಡ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಮತ್ತೆ ಕಾವೇರಿ ನೀರನ್ನ ಬಿಡಿ ಅಂತ ಹೇಳಿ ಬೇಡಿಕೆಯನ್ನ ಇಡ್ತಾ ಇದೆ ತಮಿಳುನಾಡು. ಆಗಸ್ಟ್ನಲ್ಲಿ ತಮಿಳುನಾಡಿನ ಪಾಲಿನ ನೀರನ್ನ ಹರಿಸೋದಕ್ಕೆ ಒತ್ತಡಗಳು ಕೂಡ ಈಗಾಗಲೇ ಹೆಚ್ಚಳವಾಗಿದೆ. ನೋಡಿ, ಆರಂಭಿಕ ದಿನದಲ್ಲಿ ನಮಗೆ ಬರಗಾಲ ಆವರಿಸುತ್ತೆ ಅನ್ನುವಂತಹ ಒಂದಷ್ಟು ಮುನ್ಸೂಚನೆ ಸಿಕ್ಕಿತ್ತು. ಹಾಗಾಗಿ ಈ 4 TMC ನೀರನ್ನು ಹರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ನಮಗೆ ನೀರು ಹರಿಸಲೇಬೇಕು ಅಂತ ಹೇಳಿ ಹಠವನ್ನು ಹಿಡಿದಿತ್ತು. ಅದಾದ ನಂತರ ಒಂದಷ್ಟು ಹೋರಾಟಗಳನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ನಡೆಸಲಾಯಿತು. ಈ KRS ಡ್ಯಾಮ್ನಲ್ಲಿ ನೀರಿಲ್ಲ, ನೀರು ಸಂಗ್ರಹ ಆಗಿಲ್ಲ, ಇದ್ದಿದ್ದೇ 92 TMC ನೀರು ಮಾತ್ರ. ಅದಾದ ನಂತರ ಈ ಕಾವೇರಿ ನದಿ ಪಾತ್ರದಲ್ಲಿ ಒಂದಷ್ಟು ಮಳೆ ಆಯಿತು. ಆ ಮಳೆಯಿಂದಾಗಿ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದರೆ 106.8 TMC ನೀರಿದೆ KRSನಲ್ಲಿ. ಹಾಗಾಗಿ ಇನ್ನೂ ಮುಂಗಾರು ಮಳೆ ಚುರುಕನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಈ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಉತ್ತಮವಾಗಿ ಇನ್ನೂ ಕೂಡ ಬೇಕಾದಷ್ಟು ಮಳೆ ಆದರೆ ಕಾವೇರಿ ನೀರನ್ನು ಹರಿಸೋದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲಿ ಆಗೋದಿಲ್ಲ. ಬಟ್ ಆದರೆ ಇನ್ ಕೇಸ್ ಕಾವೇರಿಯ ತಪ್ಪಲಿನಲ್ಲಿ ಮಳೆ ಏನಾದರೂ ಕಡಿಮೆ ಆದರೆ ನೀರನ್ನ ಹರಿಸೋದು ಕಷ್ಟ ಸಾಧ್ಯವಾಗತ್ತೆ. ಸೊ ಹಾಗಾಗಿ ನೋಡಿ, ತಮಿಳುನಾಡು ಕೂಡ ಒಂದು ಕಡೆ ನೀರನ್ನು ಹರಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಕರ್ನಾಟಕವೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದನ್ನ ಕೂಡ ನಾವು ಗಮನಿಸಿದ್ದೇವೆ. ಬಟ್ ಆದರೆ ಇವತ್ತಿನ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ತಮಿಳುನಾಡು ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಹಿನ್ನೆಲೆಯಲ್ಲಿ
ಇವತ್ತಿನ ಸಭೆಯಲ್ಲಿ ಏನಾಗಬಹುದು? ಯಾಕೆಂದರೆ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಹರಿಸಬೇಕಾದಂತಹ ನೀರನ್ನು ಹರಿಸಿ, ಆಗಸ್ಟ್ ತಿಂಗಳಿನಲ್ಲಿ ಹರಿಸಬೇಕಾದಂತಹ ನೀರನ್ನು ಹರಿಸಿ ಅಂತ ಕೂಡ ಕೇಳ್ಕೊಳ್ತಾ ಇದೆ. ಈಗಾಗಲೇ 4 TMC ನೀರನ್ನು ಹರಿಸಿ ಅಂತ ಹೇಳಿ CWRC ಹೇಳಿತ್ತು. ಅದರಂತೆಯೇ ಇದೀಗ 4 TMC ಅಲ್ಲ 7 TMC ನೀರನ್ನು ಈಗಾಗಲೇ ಹರಿಬಿಡುವಂತಹ ಕೆಲಸಗಳಾಗಿದೆ. ಯಾಕೆಂತಂದರೆ ಉತ್ತಮವಾದಂತಹ ಮಳೆಯಾಗಿತ್ತು, ಕಬಿನಿ ಜಲಾಶಯ ತುಂಬಿತ್ತು, ಹಾಗಾಗಿ ಅತಿ ಹೆಚ್ಚು ನೀರನ್ನು ಬಿಡಲಾಗಿದೆ. ಇವತ್ತು CWMA ಮೀಟಿಂಗನ್ನು ಕೂಡ ನಡೆಸುತ್ತೆ. ಈ ಒಂದು ಮೀಟಿಂಗ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಮುಂದಿನ ದಿನಗಳಲ್ಲಿ ಮಂಡ್ಯ ಭಾಗದ ರೈತರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಮಗೂ ಕೂಡ ಬೆಳೆಯನ್ನು ಬೆಳೆಯೋದಕ್ಕೆ ನೀರು ಬಿಡುತ್ತೆ ಸರ್ಕಾರ ಅಂತ ಹೇಳಿ. ಬಟ್ ಆದರೆ ಇಲ್ಲಿಯವರೆಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಕಾವೇರಿ ನೀರನ್ನು ಹರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ನಮ್ಮ ಕರ್ನಾಟಕ ಭಾಗದ ಈ ಮಂಡ್ಯ ಮೈಸೂರು ಭಾಗಕ್ಕೆ ನೀರು ಹರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಇವತ್ತಿನವರೆಗೂ ರಿಯಾಕ್ಟ್ ಮಾಡಿಲ್ಲ. ಹಾಗಾಗಿ ಏನಾಗಬಹುದು ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾವ ರೀತಿಯಾದಂತಹ ವಾದವನ್ನು ಮಂಡಿಸ್ತಾರೆ ನಮ್ಮ ಕರ್ನಾಟಕದವರು ಅನ್ನೋದು ಇರುವಂತಹ ಕುತೂಹಲ.